ಪೀಣ್ಯ ಸೆಕೆಂಡ್ ಸ್ಟೇಜ್ನಲ್ಲಿ BMTC ಬಸ್ನಲ್ಲಿ ಕಂಡಕ್ಟರ್ ಡ್ರೈವ್ ಮಾಡಿ ಅನೇಕರ ಬದುಕನ್ನು ಈಗ ಹಾಳು ಮಾಡಿಬಿಟ್ಟಿದ್ದಾರೆ. ಘಟನಾ ನಡೆದ ಸ್ಥಳದಲ್ಲೇ ಓರ್ವ ಮಹಿಳೆ ಸಾವನ್ನಪ್ಪಿದ್ರೆ ಇನ್ನೋರ್ವ ಮಹಿಳೆಗೆ ಗಂಭೀರ ಗಾಯ ಆಗಿದೆ. ಆಕೆಯ ಪರಿಸ್ಥಿತಿ ಈಗ ಚಿಂತಾಜನಕ ಆಗಿದೆ. ಅಂದರೆ ಲಕ್ಷಗಟ್ಟಲೆ ಬಿಲ್ ಒಂದು ಕಡೆ ಆಗ್ತಾ ಇದೆ, ದುಡ್ಡನ್ನು ಹೊಂದಿಸೋಕಾಗದೆ ಚಿನ್ನವನ್ನು ಅಡವಿಡುವಂತಹ ಪರಿಸ್ಥಿತಿ ಕುಟುಂಬಕ್ಕೆ ಬಂದಿದೆ. ನನ್ನ ಜೊತೆಗೆ ಆ ಕುಟುಂಬ ಕೂಡ ಇದೆ, ಅವ್ರನ್ನ ನಿಮಗೆ ತೋರಿಸ್ತಾ ಹೋಗ್ತೀನಿ. 10 ವರ್ಷದ ಎಳೆಯ ಕಂದ ಗಾಯಾಳು ಸಲ್ಮಾ ಸುಲ್ತಾನ್ ಅವರಿಗಿದ್ದಾರೆ. ಅದ್ರ ಜೊತೆಗೆ ಅವರಿಗೆ ಗಂಡ ಕೂಡ ಇಲ್ಲ. ಅವರ ತಂದೆ ತಾಯಿ, ಅವರ ಅಣ್ಣ ತಮ್ಮಂದ್ರೆ ಅವ್ರನ್ನ ನೋಡ್ಕೊಳ್ತಾ ಇದ್ದಾರೆ. BMTC ಕಡೆಯಿಂದ, ಸಾರಿಗೆ ಇಲಾಖೆ ಕಡೆಯಿಂದ ಸಹಾಯದ ಹಸ್ತದಲ್ಲಿ ಅವರಿಗೆ ಇರುವಂಥದ್ದು, ಸಹಾಯವನ್ನ ನಿರೀಕ್ಷೆ ಮಾಡ್ತಾ ಇರುವಂಥದ್ದು. ಎಷ್ಟು ಖರ್ಚಾಗಿದೆ, ಏನು ಹೇಳ್ತಾರೆ ಅವ್ರನ್ನೇ ಕೇಳ್ತಾ ಹೋಗ್ತೀನಿ. ಸರ್ ಹೇಳಿ, ನಿಮ್ಮ ಮಗಳಿಗೆ ಏನೇನು ಪೆಟ್ಟಾಗಿದೆ ಮತ್ತೆ ಸಾರಿಗೆ ಇಲಾಖೆಯಿಂದ ಏನು ನಿರೀಕ್ಷೆ ಮಾಡ್ತೀರಿ? ಸರ್ ಭಯಂಕರ ಏಟಾಗಿದೆ, ತಲೆಗೆ ಏಟಾಗಿದೆ, ಕಾಲಿಗೆ ಪೆಟ್ಟಾಗಿದೆ. ಬಟ್ ಮೂಳೆಗೆ ಏನಿಲ್ಲ, ಬಟ್ ಭಯಂಕರ ಮಾಂಸ ಎಲ್ಲ ಕಂಪ್ಲೀಟು ಹೋಗಿದೆ, ನರಗಳೆಲ್ಲ ಏಟಾಗಿದೆ. ಕುಂಡ್ರಿಸೋಕೆ ತುಂಬ ಕಷ್ಟ ಆಗಿದೆ ಮಗು. ಆಕೆ ಮುಂದೆ ಭವಿಷ್ಯ ಹೇಗೆ, ಅವಳು ಹೇಗೆ ಹೇಗೆ ನಡಿಬೇಕು, ಯಾವ ರೀತಿ ಮಾಡಬೇಕು, ಏನು ಎತ್ತ ಅಂತ ಇವ್ರು ಇಷ್ಟ ಬಂದಂಗೆ ಮಾಡಿಬಿಟ್ರು. ಪುಟ್ಪಟ್ಟನಲ್ಲಿ ಇರ್ತಕ್ಕಂಥ ಜನಗಳಿಗೆ ಈ ಥರ ತೊಂದರೆ ಕೊಟ್ಟು ಈ ಥರ ಬಸ್ ಹತ್ತಿಸಿ ಆಕ್ಸಿಡೆಂಟ್ ಮಾಡಿಸಿದ ನಂತರ ಬಂದು ಏನು ಎತ್ತ ಅಂತ ನೋಡೋದಿಲ್ಲ, ಮಾಡಲ್ಲ. ಇದೇ ಥರ ಅನೇಕ ಜನಗಳಿಗೆ ಆಗ್ತಾಯಿದೆ. ಇದ್ರ ಜೊತೆಯಲ್ಲಿ ಒಬ್ಬರು ಡೆಡ್ಡು ಆಗಿದ್ದಾರೆ. ಮತ್ತು ಈ ನನ್ನ ಮಗಳಿಗೆ ಈಕೆಗೆ ಏನಾದರೂ ವಿಷಯ ಏನೋ ಪರಿಹಾರ ಮಾಡಬೇಕು. ಮಗು ಭವಿಷ್ಯ ಹೇಗೆ, ಆ ಮಗುದು ಫ್ಯೂಚರ್ ಹೇಗೆ ಮುಂದೆ. ಇವತ್ತು ನಮಗೆ ನಾನು ವಯಸ್ಸಾಗಿದೆ, ನಾನು ಹಾರ್ಟ್ ಪೇಷಂಟು, ಹಾರ್ಟ್ ಆಪ್ರೇಷನ್ ಆಗಿದೆ, ನಾನು ದುಡಿಲಿಕ್ಕಾಗಲ್ಲ. ನಮ್ಮ ಮಗುದು ಗತಿ ಏನಾಗಬೇಕು. ಇನ್ನು ಆಸ್ಪತ್ರೆದು ಚಾರ್ಜು ಸುಮಾರು 1 ಲಕ್ಷ ಹತ್ತು ವರ್ಷ ಇದ್ದಾರೆ. ಯಾವ ರೀತಿ ಕಟ್ಟಬೇಕು, ಹೇಗೆ ಮಾಡಬೇಕು, ತುಂಬ ಪರಿಸ್ಥಿತಿ ಆಗಿದೆ. ಏನಾದರೂ ಬಂದು ನೋಡಿ ಪರಿಹಾರ ಮಾಡಿ ಏನೊಂದು ವ್ಯವಸ್ಥೆ ಮಾಡಿ ಕೊಡಿ. ಇಷ್ಟೇ ನಾವು. ನಮ್ಮ ಮಗಳು ಸಲ್ಮಾ ಸುಲ್ತಾನ, ಅವಳಿಗೆ ಹೀಗೆ ಆಕ್ಸಿಡೆಂಟ್ ಆಗೈತೆ. ಅವಳಿಗೆ ಕಾಲು ಜನ್ಮಕ್ಕೆ ಅವಳಿಗೆ ಕಾಲು ಎತ್ತಕ್ಕಾಗಲ್ಲ, ನಿಂತ್ಕೊಳಕ್ಕಾಗಲ್ಲ. ನಮ್ಮ ಗಂಡ ಇಲ್ಲ, ನಾವು ಮುತ್ಕ ನಮಗಿಂತ ಅವರೇ ಸಾಕ್ತಾ ಇದ್ದಿದ್ದು ಬಾಡಿಗೆ ಮನೆ. ಈಗ ಇಲ್ಲಿ ತುಂಬ ಖರ್ಚಾಗುತ್ತೆ ಮೇಡಮ್. 10 ವರ್ಷದ ಮಗು ಇದ್ದಾನೆ. ಸೂಚರಿ ಹಾಗೆ ಮೇಡಮ್ ನಮ್ಮ ಮಗಳದು. ಏನು ಮಾಡ್ಬೇಕು ಹೇಳಿ? ನೋಡಿ ಅವರು ನೋಡಿದ್ರು ಸಾರ್, ನೋಡಿ ಹೇಗಾಯ್ತು ಅವ್ರ ಪರಿಸ್ಥಿತಿ. ಹಗಲು ರಾತ್ರಿ ನಾವು ನೋಡ್ತಾ ಇದ್ದೀವಿ. ಅದು ನಿಂತ್ಕೊಡ್ಲಿಕ್ಕೆ ಒಂದು ತುತ್ತು ಅನ್ನ ತಿಂದಿದ್ರೆ ವಾಮಿಟ್ ಆಗುತ್ತೆ ಅವಳಿಗೆ. ಹೊಟ್ಟೆಗಿಲ್ಲ, ಅವ್ರಿಗೆ ತಪ್ಪೇ ಇಲ್ಲ, ಅವ್ರ ತಪ್ಪು ಅಲ್ಲದೆ ಇರೋ ತಪ್ಪಿಗೆ ಈ ಥರ ಆಗಿದೆ. ಈ ಥರ ಆಗೈತೆ. ಊಟಕ್ಕೆ ಹೋಗಿ ನಿಂತಿರೋದು ಮೇಡಮ್. ಅವರು ಊಟ ತಗೊಂಡು ಫ್ಯಾಕ್ಟ್ರಿಗೆ ಹೋಗೋಣ ಅಂತ ನಿಂತಿದ್ದವಳು. ಇಷ್ಟ ಆಗೈತೆ. ಏನು ಮಾಡಬೇಕು ಮುಂದಕ್ಕೆ ಭವಿಷ್ಯ ಹೇಗೆ ಅವತ್ತು ನಮ್ಮ ಮಗಳದ್ದು. ಗಂಡ ಇಲ್ಲ, 7 ತಿಂಗಳದ ಮಗುಗೆ ಅವನು ಸತ್ತಿದ್ದು. ಈಗ 10 ವರ್ಷದ ಮಗು. ಅವನ ಶಾಲೆಗೆ ಏನು ತಿಂಗಳಿಗೆ 3,000 ಕಟ್ತಾ ಇದ್ಲು, 3,000 ಬಾಡಿಗೆ ಕಟ್ತಾ ಇದ್ಲು. ಮಿಕ್ಕಿದ್ದು ನಾವು ಖರ್ಚು ರೇಷನ್ ನಮ್ಮ ಮನೆಗೆ ಇಲ್ಲ. ನಾವು ಡಿಪೋ ಹಾಕಿ ತಿನ್ಕೊಂಡು ನಾವು ಸಂಸಾರ ಮಾಡ್ತಾಯಿದ್ದೆ. ಆ ಹುಡುಗಿಗೆ ಹಿಂಗಾಗಿದ್ರೆ ಹೇಗೆ ಮೇಡಮ್ ನಮ್ಮ ಸಂಸಾರ? ಹಾರ್ಟ್ ಅಟ್ಯಾಕ್ ನಮ್ಮ ಯಜಮಾನ್ರಿಗೆ ಹೇಗೆ ಹೇಳಿ ಮೇಡಮ್? ಯಾರು ಬಂದು ಒಂದು ಸುಖದಿಂದ ಮಾತಾಡಿಲ್ಲ. BTS ಬಸ್ ಅವರಾಗಲಿ, ಯಾರನ್ನಾಗಲಿ, ಒಂದು ನ್ಯೂಸ್ ರಿಪೋರ್ಟ್ರ್ ಅವರಾಗಲಿ ಬಂದು, ಆ ಲಾಯರ್ ಮೊನ್ನೆ ಬಂದು ಎಲ್ಲ ಹೇಳಿ ಎಲ್ಲ ಮಾಡಿ ಹೋಗಿದ್ದಾರೆ. ಈಗ ಹೇಳ್ತಾರೆ ಸತ್ತಿರೋವ್ರಿಗೇನೆ 1 ಲಕ್ಷ ಬರುತ್ತೆ, ನಿಮಗೆ ಯಾವಾಗ ಬರುತ್ತೋ ಏನೋ. ಏನು ಮೇಡಮ್ ಈ ರೀತಿ? ನಾಯಿಗೂ ಒಂದು ಕೇಸ್ ಆಗುತ್ತೆ. ನಾಯಿಗೆ ಹೊಡೆದ್ರು ಒಂದು ಸೈಕಲ್ ಅವ್ರಿಗೆ ಕೇಸ್ ಹಾಕ್ತಾರೆ. ಮನ್ಸರಲ್ಲ, ಎಲ್ಲಿ ನೋಡಿದ್ರೆ ಜೀವ ಹೋಗೈತಲ್ಲ. ನಮ್ಮ ಮಗಳ ಮುಂದೆ ಜೀವ ಹೋಗೈತೆ. ಆ ಹುಡುಗಿ ಬಯಸ ಏನು? ಯಾಕೆ ಮೇಡಮ್ ಹೀಗೆ ಇಲ್ಲಿ ಆಕ್ಸಿಡೆಂಟ್ ಮಾಡಿ ಇದು ಮಾಡ್ತಾ ಇದ್ದಾರೆ? ಜನಗಳಿಗೆ ಇದು ಮಾಡಬೇಕು ಗೊತ್ತಾ? ಗೋರ್ಮೆಂಟ್ ತಗೊಳ್ಬೇಕು. ಗೋರ್ಮೆಂಟ್ ನಾವು ಓಡಾಡೋದು ಗೋರ್ಮೆಂಟ್, ನಾವು ಟ್ಯಾಕ್ಸ್ ಕಟ್ತಾ ಇದ್ದೀವಿ ಗೊತ್ತಾ? ನಾವು ಮೊನ್ನೆ ಕಂದಾಯ ಕಟ್ಟಿಸ್ತಾ ಇದ್ದೀವಿ ನಾವು ಗೊತ್ತಾ? ನಮ್ಗೆ ಏನು ಹಾಕಿಸಿ ಸರ್ಕಾರ ಇಲ್ಲ. ಏನನ್ನ ಮಾಡಿ ನಮ್ಮ ಮಗಳು ಇದು ಮಾಡಿ ಲಕ್ಷ ರೂಪಾಯಿ ಖರ್ಚಾಗುತ್ತೆ. ಡಾಕ್ಟ್ರಿಗಿನ್ನ ಕೇಳಿ ಬಿಲ್ ಎಷ್ಟಾಗುತ್ತೆ ಅಂತ. ಎಲ್ಲ ಮಗಳದ್ದು ಚಿಕ್ಕದು ಜ್ಯುವೆಲರೀಸ್ ಇತ್ತು, 70,000 ಮಡಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಏನು ಮಾಡೋದು ಹೇಳಿ ಮೇಡಮ್? ನಾವು ಹೇಗೆ ಮಕ್ಕಳ ಭವಿಷ್ಯ? ಇನ್ನೂ ಒಂದಿಷ್ಟು ಜನ ಅವರ ಸಹೋದರರು ಕೂಡ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೇನೆ. ಸರ್ ಹೇಳಿ, ತಮ್ಮ ಸಾರಿಗೆ ಸಚಿವರಿಗೆ ಏನು ಮನವಿ ಮಾಡ್ತೀರಾ? ನಾವೇನು ಹೇಳಲ್ಲ. ಶುಕ್ರವಾರ ಅದೇನು ಆಕ್ಸಿಡೆಂಟ್ ಆಗಿತ್ತು ಅದರ ಡೆತ್ ಆಗಿರೋರ್ಗೂ ಅವರು ಕೊಳ್ಳಿ. ನಮ್ಮ ಅಕ್ಕನಿಗೂ ಬಂದು ಇದುವರೆಗೂ ನೋಡಲಿಲ್ಲ. ಶುಕ್ರವಾರ ಬಂದು ಅವ್ರು ಏನು ಲಾಯರ್ ಕಳಿಸಿದ್ರು ಗೌರ್ಮೆಂಟ್ ಕಡೆಯಿಂದ, ಪೀಣ್ಯ ಟ್ರಾಫಿಕ್ ಪೊಲೀಸ್ ಅವ್ರು ಬಂದು ಎಲ್ಲ ಡಾಕ್ಯುಮೆಂಟ್ ತೊಗೊಂಡೋದ್ರು. ನೆನ್ನೆ ಫೋನ್ ಮಾಡಿದರು. ಅವ್ರಿಗೆ ಈ ಥರ ಬಿಲ್ ಆಗಿದೆ ಸರ್, ಏನಾದರೂ ಸ್ಪಂದಿಸಿ ಗೌರ್ಮೆಂಟ್ BBMP ಅವ್ರಿಗೆ ಮಾತಾಡಿ, ಸಾರಿಗೆ ಸಚಿವರಿಗೆ ಮಾತಾಡಿ ಅಂತ ಹೇಳಿದ್ರೆ, ಡೆತ್ ಆಗಿರೋರಿಗೆ ದುಡ್ಡು ಬರೋದು ಕಷ್ಟ, ಇವಾಗ ನಿಮಗೆ ಬರೋದು ಕಷ್ಟ ಅಂತ ಅವ್ರು ಈ ಥರ ಹೇಳ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಮಾಡೋಕ್ಕಾಗಲಿಲ್ಲ. ಅದಕ್ಕೆ ನಾವು ಮೀಡಿಯಾ ಮುಖಾಂತರ ನಾವು ಕೇಳ್ಕೊಳ್ಳೋಣ ಅಂತ. ನಮ್ಗೆ ಇವಾಗ ಸಪೋರ್ಟ್ ಯಾರೂ ಇಲ್ಲ ಮೀಡಿಯಾದವರೇ. ಈ ನ್ಯೂಸ್ ಹೇಗಾದರೂ ಮಾಡಿ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಸರ್ ಅವ್ರ ಹತ್ರ ನೀವು ಇದು
ನಮ್ಮ ಬಗ್ಗೆ ಸ್ಪಂದಿಸಬೇಕು. ಮತ್ತು BBMP ಅವ್ರ ಕಡೆ ಇದು BMTC ಅವ್ರ ಕಡೆನೂ ಬಂದು ನಮಗೆ ಸ್ವಲ್ಪ ಸ್ಪಂದಿಸಬೇಕು. ನಮ್ಮ ಅಕ್ಕ ಜೀವನ ಮೈಯಲ್ಲಿ ಜೀವ ಇದೆ ಅಷ್ಟೇ ಹೊರತು ಅವ್ರಿಗೆ ಏನು ಕೈಕಾಲ ಅಲ್ಲಾಡ್ಸೋಕೆ ಆಗ್ತಾಯಿಲ್ಲ. ಸಾರ್ವಜನಿಕರಾಗಲಿ ನ್ಯೂಸ್ ಅವರಾಗಲಿ ನಮಗೆ ಸ್ವಲ್ಪ ಸ್ಪಂದಿಸಿ ನಮ್ಗೆ ಏನೋ ನ್ಯಾಯ ಕೊಡಿಸ್ಕೊಡಿ, ನಾವು ಇದೇ ಕೇಳ್ಕೊಳ್ಳೋದು. ದಯವಿಟ್ಟು ಏನಾದರೂ ಒಂದು ಮಾಡಿಕೊಡಿ. ಯಾಕಂದರೆ ನಮ್ಮ ಹಾಸ್ಪಿಟ್ಲ್ ಬಿಲ್ಲು ಕಟ್ಟೋಕ್ಕಾಗ್ತಾಯಿಲ್ಲ. ಅವ್ರ ಜ್ಯುವೆಲ್ರಿ ಇದು ಗಿರ್ವಿ ಇಟ್ಟು ನಾವು ಟ್ರೀಟ್ಮೆಂಟ್ ಮಾಡಿಸ್ತೇವೆ. ಅದು ಬೇಕಾದರೆ ನಾವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ. ದಯವಿಟ್ಟು ಮೀಡಿಯಾದವ್ರು ಹೇಗಾದರೂ ಮಾಡಿ ರಾಮಲಿಂಗ ರೆಡ್ಡಿ ಸರ್ ಅವ್ರ ಹತ್ರ ಈ ನ್ಯೂಸ್ ಶೇರ್ ಮಾಡಿ ನಮಗೆ ನ್ಯಾಯ ದೊರಕಿಸ್ಕೊಡಿ. ಇದುವರೆಗೂ ಯಾರು ಆಸ್ಪತ್ರೆಗೆ ಬಂದು ಮೊನ್ನೆ ಶುಕ್ರವಾರ ಆದಮೇಲೆ ಇದುವರೆಗೂ ಯಾರು ಬಂದು ಹುಡುಗಿ ಸತ್ತಿದಾಳೋ ಬದುಕಿದಾಳೋ ಅನ್ನೋದು ಯಾರೂ ನೋಡಿಲ್ಲ. ಯಾಕೆ ಪಬ್ಲಿಕ್ ಅಂದರೆ ಏನು ಈ ಥರ ಆಗಿಬಿಟ್ಟಿದೆಯಾ? ಆ ನಾಯಿಗೆ ಹೊಡೆದ್ರೆ ಕೇಸ್ ಮಾಡ್ತಾ ಇದ್ದಾರೆ. ನಮಗೆ ಊಟ ಮಾಡ್ತಿದ್ದು ಹುಡುಗಿ ಮೇಲೆ ಬಸ್ ಹತ್ತಿಸಿದ್ದಾರೆ ಕಂಡಕ್ಟ್ರು. ಡ್ರೈವರ್ ಮಾಡಿದರೆ ಕೋಇನ್ಸಿಡೆಂಟ್ ಅಂದ್ಬಿಟ್ಟಿದ್ದು, ಬಟ್ ಇದು ಆಕ್ಸಿಡೆಂಟು. ಡ್ರೈವರ್ ಕಂಡಕ್ಟರ್ ಜಗಳ ಮಾಡಿಕೊಂಡು ಜನರ ಮೇಲೆ ಬಸ್ ಹತ್ತಿರೋದು ಎಲ್ರಿಗೂ ಗೊತ್ತಿರೋ ವಿಷಯ. ದಯವಿಟ್ಟು ಯಾರಾದ್ರೂ ಆಗಿರಲಿ ಇದು ಸ್ಪಂದಿಸಿ, ಸಾರ್ವಜನಿಕರಾಗಲಿ ಮೀಡಿಯಾದವರಾಗಲಿ ದಯವಿಟ್ಟು ನಮಗೆ ನ್ಯಾಯ ಕೊಡಿಸ್ಕೊಡಿ. ಇದಿಷ್ಟು ಸಲ್ಮಾ ಸುಲ್ತಾನ್ ಅವರ ಮನೆಯವರು ಹೇಳ್ತಾ ಇರುವಂತಹ ಮಾತು. ಅಂದರೆ ಊಟ ಮಾಡೋದಕ್ಕೆ ಅಂತ ಆ ಹೋಟೆಲ್ ಹತ್ರ ಹೋಗಿದ್ರು, ಆದರೆ ಜವರಾಯನ ಹಾಗೆ ಆ BMTC ಕಂಡಕ್ಟರ್ ತನಗೆ ಡ್ರೈವಿಂಗ್ ಬಾರದೇ ಇದ್ರು ಕೂಡ ಯಾಕೆ ಅಧಿಕ ಪ್ರಸಂಗ ಮಾಡಿಕೊಂಡು ಡ್ರೈವ್ ಮಾಡಿರುವಂತಹ ಎಫೆಕ್ಟು ಓರ್ವ ಮಹಿಳೆ ಸಾವನ್ನಪ್ಪಿದ್ದಾರೆ. ಇನ್ನೋರ್ವ ಮಹಿಳೆ ಸಲ್ಮಾ ಸುಲ್ತಾನ ಗಂಭೀರ ಗಾಯಗೊಂಡು ಈಗ ಆಸ್ಪತ್ರೆಯಲ್ಲಿ ಲಕ್ಷ ಸುರಿಯುವಂತಹ ಪರಿಸ್ಥಿತಿ ಎದುರಾಗಿದೆ. ತನ್ನದಲ್ಲದ ತಪ್ಪಿಗೆ, ತಾನು ಮಾಡದೇ ಇರುವಂತಹ ತಪ್ಪಿಗೆ, ಯಾರದ್ದೋ ನಿರ್ಲಕ್ಷ್ಯಕ್ಕೆ, ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಈಗ ತನ್ನ ಬದುಕನ್ನು ಆಸ್ಪತ್ರೆ ಕಳೆಯುವಂತಹ ಪರಿಸ್ಥಿತಿ ಎದುರಾಗಿದೆ. ಅದರ ಜೊತೆಗೆ ಆಕೆಯ 10 ವರ್ಷದ ಕಂದ ಆಸ್ಪತ್ರೆಯ ವಾರ್ಡ್ನ ಹೊರಗಡೆ ನಿಂತ್ಕೊಂಡು ತಾಯಿ ಯಾವಾಗ ಹುಷಾರಾಗ್ತಾರೆ ಅಂತ ನೋಡುವಂತಹ ಪರಿಸ್ಥಿತಿ ಎದುರಾಗಿದೆ. ಆದಷ್ಟು ಬೇಗ ಸಾರಿಗೆ ಸಚಿವರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂಕ್ತ ಕ್ರಮವನ್ನು ತಗೊಳ್ಬೇಕು, ಜೊತೆಗೆ ಗಾಯಾಳುವಿಗೆ ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಅವರ ಕುಟುಂಬಸ್ಥರ ಆಗ್ರಹ, ಜೊತೆಗೆ ನ್ಯೂಸ್ ಫಸ್ಟ್ ನ ಆಶಯ ಕೂಡ. ಕ್ಯಾಮರಾಮನ್ ಮಧು ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.